ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನ ಯಾರಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಆಲ್ ಬಟನ್ ಕ್ಲಿಕ್ ಮಾಡ್ರಿ. ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ನಿಮ್ ಫೋನಿಗೆ ರೀಚ್ ಆಗುತ್ತೆ. ಅವಾಗ ನೀವು ಈಸಿಯಾಗಿ ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾರ್ಮಲ್ ಬ್ಲೌಸ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ವಿತ್ ಬ್ಯಾಕ್ ಹುಕ್ಸ್ ಮತ್ತೆ ಫ್ರಂಟ್ ಸೈಡ್ ನಾರ್ಮಲ್ ಆಗಿ ಅಂದ್ರೆ ಟಕ್ಸ್ ಹಿಡಿಯೋದು ಸ್ಟಿಚ್ ಮಾಡೋದು, ಬ್ಯಾಕ್ ಹುಕ್ಸ್ ಬ್ಲೌಸ್, ಬೋಟ್ ನೆಕ್ ಮತ್ತೆ ಬಫ್ ಸ್ಲೀವ್ಸ್. ಈ ಬ್ಲೌಸ್ ಇಂದು ಕಟಿಂಗ್ ಇಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಟಿಂಗ್ ಮತ್ತೆ ಸ್ಟಿಚಿಂಗ್ ಇಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ಆ ವಿಡಿಯೋನ ನೋಡ್ಕೊಡ್ರಿ. ಅಂದ್ರೆ ನೀವು ಅದನ್ನು ಕೂಡ ತಿಳ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಇವತ್ತಿನ ವಿಡಿಯೋ ನಾನು ತೋರಿಸುವಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮತ್ತೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ, ನಾನು ಹೇಳ್ಕೊಡೋ ಮೆಥಡ್ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇನ್ನ ಯಾರಾದ್ರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ. ಯಾಕಂದ್ರೆ ಅವ್ರು ಕಲಿಬೇಕನ್ನೋ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರಿಗೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಬಂದು ಹಳದಿ ಬ್ಲೌಸ್. ಇದು ನಾರ್ಮಲ್ ಬ್ಲೌಸ್ ಇದೆ. ಫ್ರಂಟ್ ಸೈಡ್ ಕೂಡ ಡೀಪ್ ನೆಕ್ ಇದೆ, ಬ್ಯಾಕ್ ಸೈಡ್ ಕೂಡ ಡೀಪ್ ನೆಕ್ ಇದೆ, ಮತ್ತೆ ಫ್ರಂಟ್ ಸೈಡ್ ಹೋಗಿಂತ ನಾರ್ಮಲ್ ಬ್ಲೌಸ್. ಈ ಬ್ಲೌಸ್ ಇಂದ ಕಟಿಂಗ್ ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ಲೈನಿಂಗ್ ಬಟ್ಟೆ. ಫಸ್ಟ್ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡು ಆಮೇಲೆ ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೋಬೇಕು. ಹಂಗಾಗಿ ಫಸ್ಟ್ ಲೈನಿಂಗ್ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಈ ಲೈನಿಂಗ್ ಬಟ್ಟೆನ ಈ ತರ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ತರ ಫೋಲ್ಡ್ ಅಂದ್ರೆ ಈ ತರ ಡಬಲ್ ಫೋಲ್ಡ್ ಮಾಡ್ತಾ ಇಲ್ಲ. ಈ ತರ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ಈ ಕಡೆ ಬಟ್ಟೆ ಇಷ್ಟು ವೇಸ್ಟ್ ಆಗುತ್ತೆ, ಅಂದ್ರೆ 2 ಪೀಸ್ ಆಗುತ್ತೆ. ಮತ್ತೆ ನಮಗೆ ಇಲ್ಲಿ ಏನಾದ್ರು ಎಲ್ಬೋ ಸ್ಲೀವ್ಸ್ ಆತರ ಕಟ್ ಮಾಡ್ಬೇಕಂದ್ರೆ ಬರಂಗಿಲ್ಲ. ಹಂಗಾಗಿ ಈ ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆನ ಈ ತರ ಫಸ್ಟ್ ಹಾಕೊಂತಿದ್ದೀನಿ. ನಾನು ಹಾಕೊಂಡು ಇಲ್ಲಿ ಇವಾಗ ಇಷ್ಟರಲ್ಲೇ ಬ್ಲೌಸ್ ಕಟ್ ಮಾಡ್ತೀನಿ. ಅಂದ್ರೆ ಇದಿಷ್ಟು ಏಕ ಬಟ್ಟೆ ಉಳಿತಾರೆ. ಇದರಲ್ಲಿ ನಾವು ಎಲ್ಬೋ ಸ್ಲೀವ್ಸ್ ನ ಕಟ್ ಮಾಡ್ಬೋದು ಅಥವಾ 3/4 ಕೂಡ ಕಟ್ ಮಾಡ್ಬೋದು, ಅಷ್ಟು ಬಟ್ಟೆ ಉಳಿಯುತ್ತೆ. ಫಸ್ಟ್ ಈ ತರ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಈ ತರ ಮಾಡ್ಕೊಂತ ಇದ್ದೀನಿ. ಇದನ್ನ ಮಾಡ್ಕೊಂಡಾದ್ಮೇಲೆ ಈ ಕಡೆ ಅಂಚಿ ಸೈಡ್ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ಈ ಹೆಚ್ಚು ಕಡಿಮೆ ಇರೋದನ್ನ ಫಸ್ಟ್ ಒಂದು ಸ್ಟ್ರೇಟ್ ಲೈನ್ ಹಾಕ್ತಾ ಇದ್ದೀನಿ. ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕಿ ಇದನ್ನ ಕಟ್ ಮಾಡಿ ತೆಗಿತೀನಿ. ಸ್ಟ್ರೇಟ್ ಲೈನ್ ಹಾಕಿ ಕಟ್ ಮಾಡಿ ತೆಗೆಯೋದ್ರಿಂದ ಸ್ಟ್ರೇಟ್ ಆಗಿ ಬರುತ್ತೆ, ಕ್ರಾಸ್ ಹೋಗಂಗಿಲ್ಲ. ಹಂಗಾಗಿ ಫಸ್ಟ್ ಒಂದು ಲೈನ್ ಆಗಿ ಆ ಲೈನ್ ಮೇಲೆ ಕಟ್ ಮಾಡ್ಬೇಕು. ಇಷ್ಟಾದ್ಮೇಲೆ ಇವಾಗ ಫಸ್ಟ್ ಬ್ಲೌಸ್ ಕಟ್ ಮಾಡೋದಕ್ಕಿಂತ ಮೊದಲು, ಮೆಜರ್ಮೆಂಟ್ ತಗೊಳ್ಳೋದಕ್ಕಿಂತ ಮೊದಲು ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಇದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಲ್ವಾ, ಹಂಗಾಗಿ ಅರ್ಧ ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಲೈನಿಂಗ್ ಇಲ್ದೇನೆ ಜಸ್ಟ್ ನಾರ್ಮಲ್ ವಿತೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತೇನೆ ಅಂದ್ರೆ ಅವಾಗ ಇಲ್ಲಿ 1.5 ಇಂಚ್ ಬಟ್ಟೆ ಬಿಟ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಅರ್ಧ ಇಂಚ್ ಬಂದು ನಮಗೆ ಈ ತರ ಫೋಲ್ಡ್ ಮಾಡಕ್ ಬೇಕಾಗುತ್ತೆ. ಫಸ್ಟ್ ಫೋಲ್ಡಿಂಗ್ ಇಟ್ಬಿಡ್ತೇವೆ ನಾವು, ಹಂಗಾಗಿ ಇದನ್ನ ಈ ತರ ಬಿಟ್ಕೋಬೇಕು. ಇದಾದ್ಮೇಲೆ ಬ್ಯಾಕ್ ಸೈಡ್ ಇಂದ ಈ ಬ್ಲೌಸ್ ನಲ್ಲಿ ಬ್ಯಾಕ್ ಸೈಡ್ ಇರುತ್ತಲ್ಲ, ಬ್ಯಾಕ್ ಸೈಡ್ ಇಂದ ಲೆಂತ್ ತಗೋಬೇಕು. ಉದ್ದ ಬ್ಲೌಸ್ ಇಂದು ಉದ್ದ ತಗೋಬೇಕು. ಬ್ಲೌಸ್ ಇಂದ ಉದ್ದ ಬಂದು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡಿಟ್ಕೊಂಡು ಈ ಶೋಲ್ಡರ್ ಇಂದ ಈ ಕಡೆ ಕೆಳಗವರೆಗೂ ಈಗ ಅರ್ಧ ಇಂಚ್ ಮಾರ್ಕ್ ಮಾಡಿದೀವಲ್ಲ, ಈ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲ್ಗಡೆ ಈ ತರ ಅಳತೆ ತಗೋಬೇಕು. ಎಲ್ಲಿಗೆ ಬಂತು ನೋಡ್ರಿ, ಅಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇದು ಚಾಪೀಸ್ ವೈಟ್ ಇರುತ್ತೆ ತಗೊಂತೀನಿ, ಅಂದ್ರೆ ನಿಮ್ಗೆ ಇನ್ನೂ ನೀಟಾಗಿ ಕಾಣುತ್ತೆ. ಇವಾಗಿನ ನೀಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಟೋಟಲ್ ಆಗಿ ಇಲ್ಲಿ ಉದ್ದ ತಗೊಂಡ್ವಿ. ಇದು ಅರ್ಧ ಇಂಚ್ ಮಾರ್ಕ್ ಮಾಡಿದ್ರೆ ಈ ಅರ್ಧ ಇಂಚ್ ಬಿಟ್ಟು ಈ ಮೇಲ್ಗಡೆ ಈ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲ್ಗಡೆವರೆಗೂ ಟೋಟಲ್ ಆಗಿ ಉದ್ದ. ಇದು ಕರೆಕ್ಟ್ ಆಗಿ ಉದ್ದ ಆಯ್ತಲ್ಲ, ಇದ್ರ ಮೇಲೆ ಇನ್ನ ಅರ್ಧ ಇಂಚಿಗೆ ಇನ್ನೂ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಧ ಇಂಚ್ ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಇದು ಅರ್ಧ ಇಂಚು ಬೇಕಾಗುತ್ತೆ. ಇಷ್ಟ ಆಯ್ತಲ್ವಾ? ಇದು ಆದ್ಮೇಲೆ ಇವಾಗ ಈ ಬ್ಲೌಸ್ ನಲ್ಲಿ ಸೈಡ್ ಫಿಟ್ಟಿಂಗ್ ಇರುತ್ತೆ ನೋಡ್ರಿ. ಈ ಕಡೆ ಇದು ಸೈಡ್ ಫಿಟ್ಟಿಂಗ್ ಇರುತ್ತಲ್ಲ, ಈ ಆರ್ಮೋಲ್ ಇಲ್ಲಿ ಸ್ಟಿಚ್ ಮಾಡಿರ್ತಾರೆ, ಬ್ಲೌಸ್ ಇಂದ ಸ್ಟಿಚ್ ಮಾಡಿರ್ತಾರಲ್ಲ, ಈ ಎಡ್ಜ್ ಪಾಯಿಂಟ್ ನ ನೀಟಾಗಿ ಈ ತರ ಮಾಡ್ಕೋಬೇಕು.
ಮಾಡ್ಕೊಂಡು ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಮೇಲೆ ಒಂದ್ ಕೆಳಗಡೆ ಇದ್ರೆ ಅದ್ರ ಮಿಡಿಲ್ ಮಧ್ಯದಲ್ಲಿ ಈ ತರ ಇಟ್ಕೋಬೇಕು. ಇಟ್ಕೊಂಡು ಈ ಕೆಳಗಡೆಯಿಂದ ಈ ಕಡೆ ಸೈಡ್ ಇಂದ ಇದಿಷ್ಟೇ, ಇದನ್ನ ಇಲ್ಲಿ ಈ ಕಡೆ ಸೈಡ್ ಇದೆಲ್ಲ ಈ ಕಡೆ ಸೈಡ್ ಇಲ್ಲಿಂದ ಇಲ್ಲಿಗೆ ಈ ತರ ಒಂದ್ ಸ್ವಲ್ಪ ಲೈಟ್ ಜಗ್ಗಿರೋದು ಒಂದು ಮಾರ್ಕ್ ಮಾಡ್ಬೇಕು. ಇವಾಗ ಇಷ್ಟು ಮಾರ್ಕ್ ಮಾಡಿದ್ವಲ್ಲ, ಇದು ನೋಡಿ ಇವಾಗ ಇಲ್ಲಿ ಆಲ್ರೆಡಿ ಸ್ಟಿಚ್ ಮಾಡಿರೋದಿದೆ. ಇದು ಸ್ಟಿಚ್ ಮಾಡಕ್ಕೋಸ್ಕರ ನಮಗೆ ಇಲ್ಲಿ ಒಳಗಡೆ ಅರ್ಧ ಇಂಚ್ ಬಟ್ಟೆ ಇರುತ್ತಲ್ಲ, ಇಲ್ಲಿ ಈ ಅರ್ಧ ಇಂಚ್ ಬಟ್ಟೆಗೋಸ್ಕರ ಇದು ಮಾರ್ಕ್ ಮಾಡಿದ್ವಲ್ಲ, ಇದಕ್ಕಿಂತ ಮೇಲೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಬೇಕು. ಈ ಬಟ್ಟೆಗೋಸ್ಕರ ಈ ಬಟ್ಟೆಗೆ ಅರ್ಧ ಇಂಚ್ ಬಿಟ್ಟಿದಾರಲ್ಲ, ಈ ಬಟ್ಟೆಗೋಸ್ಕರ ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡಿದ್ವಿ. ಇವಾಗ ಈ ಲೈನ್ ಎಲ್ಲ ಈ ಲೈನಿಗೆ ಇವಾಗ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ಬೇಕು. ಆಯ್ತಲ್ಲ, ಈ ಸ್ಟ್ರೇಟ್ ಆಗಿ ಲೈನ್ ಹಾಕಿದ್ವಲ್ಲ, ಇವಾಗ ಇದ್ರಲ್ಲೇನೆ ನಮಗೆ ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಕೂಡ ಸಿಗುತ್ತೆ. ಇವಾಗ ಈ ಮೇಲ್ಗಡೆ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿದ್ವಲ್ಲ ಶೋಲ್ಡರ್ ಜಾಯಿಂಟ್ ಗೋಸ್ಕರ, ಮೇಲ್ಗಡೆ ಲೈನ್ ಇಂದ ಹಿಡ್ಕೊಂಡು ಈ ಕೆಳಗಡೆ ಲೈನ್ ವರೆಗೂ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ಇದರಲ್ಲಿ 6 ಇಂಚ್ ಇದೆ. ಈ 6 ಇಂಚ್ನ ಮತ್ತೆ ಇಲ್ಲಿ ಶೋಲ್ಡರ್ಗೆ ಇರಬೇಕು. ಶೋಲ್ಡರ್ಗೆ 6 ಇಂಚು. ಈ 6 ಇಂಚ್ ಶೋಲ್ಡರ್ ಇಟ್ಟಿದ್ವಲ್ಲ, ಇದರಲ್ಲಿ ಮತ್ತೆ 2 ಭಾಗ ಮಾಡ್ಬೇಕು. ಇಲ್ಲಿ ಇದೇ ಟೇಬಲ್ ಹಿಂಗೆ ಇಡ್ಬೇಕು, ಹಿಂಗೆ ಇಟ್ಟು 2 ಭಾಗ ಮಾಡ್ಬೇಕು. 2 ಭಾಗ ಅಂದ್ರೆ 6 ಇಂಚ್ ಅಂದ್ರೆ 2 ಭಾಗ ಮಾಡಿದ್ರೆ 3 ಇಂಚ್ ಆಗುತ್ತಲ್ಲ, 3 ಇಂಚಿಗೆ ಒಂದ್ ಮಾರ್ಕ್ ಮಾಡ್ಬೇಕು. ಇದೇ 6 ಇಂಚ್ನೇ ಮತ್ತೆ ಈ ಕಡೆ ಸೈಡ್ಗೆ ಇಲ್ಲಿ ಇದು ಆರ್ಮೋಲ್ ಡೌನಿಂಗ್ ಆಯ್ತು, ಇದು ಶೋಲ್ಡರ್ ಆಯ್ತು. ಈ ತರ ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ನ ಎಕ್ಸಾಕ್ಟ್ ಆಗಿ ತಗೋಬೇಕಂದ್ರೆ ಈ ತರ ತಗೋಬೇಕು. ಯಾಕಂದ್ರೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಸ್ಟಿಚಿಂಗಿಗೆ ಇದನ್ನ ಇದೇ ತರ ನಮಗೆ ಹೊಲಿರಿ ಅಂತ ಹೇಳ್ತಾರಲ್ಲ, ಇದು ಕರೆಕ್ಟ್ ಆಗಿ ಇರುತ್ತೆ ಅವರಿಗೆ. ಹಾಗಾಗಿ ಈ ತರ ಬ್ಲೌಸ್ ಕೊಟ್ಟಿರ್ತಾರೆ. ಹಾಗಾಗಿ ಅದರಲ್ಲಿ ಎಷ್ಟಿದೆ ಅಷ್ಟೇ ಮಾರ್ಕ್ ನ ತಗೊಂಡು ಕಟಿಂಗ್ ಮಾಡಿದ್ರೆ ಸರಿ ಬರುತ್ತೆ. ಅದನ್ನ ಯಾವ ತರ ಅಂದ್ರೆ ಈ ತರ ತಗೋಬೇಕು. ಇವಾಗ ನಾನು ತೋರಿಸಿದ್ರಲ್ಲ ಈ ತರ ತಗೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಯಾವ ತರ ತಗೋಬೇಕಂದ್ರೆ, ಈ ಬ್ಲೌಸ್ ಅನ್ನೋದು ನಮಗೆ ಸುಕ್ ಇರಬಾರ್ದು. ಅಂದ್ರೆ ಈ ತರ ಮುದುಡ್ಕೊಂಡ್ಬಿಟ್ಟಿರುತ್ತಲ್ಲ ಆ ತರ ಇರಬಾರ್ದು. ಈ ತರ ನೀಟಾಗಿ ಐರನ್ ಮಾಡಿ ಇರ್ಬೇಕು. ಅಂದ್ರೆ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ಈ ಬ್ಲೌಸ್ ನಲ್ಲಿ ತಗೊಳ್ಳಿಕ್ಕೆ ಗೊತ್ತಾಗುತ್ತೆ. ಅದು ಯಾವ ತರ ತಗೋಬೇಕು ಅನ್ನೋದನ್ನ ಇವಾಗ ತೋರಿಸ್ತೇನೆ ನಾನು. ಈ ಬ್ಲೌಸ್ ಇರುತ್ತಲ್ಲ ಬ್ಯಾಕ್ ಸೈಡ್ ಪಾರ್ಟ್ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು, ಮಡಿಚ್ಕೋಬೇಕು. ಮಡಿಚ್ಕೊಂಡು ಹಿಂಗ್ ಹಾಕೋಬೇಕು. ಹಾಕೊಂಡು ಇದೆಲ್ಲ ಈ ತರ ಮಾಡ್ಬೇಕು. ಇದನ್ನ ನೀಟಾಗಿ ಇದನ್ನ ಫೋಲ್ಡ್ ಮಾಡೋದು ಕಲಿಬೇಕು ಫಸ್ಟ್ ನಾವು. ಈ ಕಡೆ ಸೈಡ್ ಇದೆಲ್ಲ ನೀಟಾಗಿ ಜಕ್ಕೋಬೇಕು. ಇಲ್ಲಿ ಕೂಡ ಇದು ಕರೆಕ್ಟ್ ಆಗಿರ್ಬೇಕು. ಈ ತರ ನೀಟಾಗಿ ಹಾಕೊಂಡಾದ್ಮೇಲೆ ಈ ಕಡೆ ಪಾಯಿಂಟ್ ಇಂದ ಈ ಕಡೆ ಪಾಯಿಂಟ್ ವರೆಗೂ ಈ ಇದು ಆರ್ಮೋಲ್ದು ಸೈಡ್ ಲಾಸ್ಟ್ ಎಡ್ಜ್ ಪಾಯಿಂಟ್ ಇರುತ್ತೆ ನೋಡ್ರಿ, ಈ ಕಡೆ ಸೈಡ್ ಇಂದ ಈ ಕಡೆ ಪಾಯಿಂಟ್ ವರೆಗೂ ಈ ತರ. ಇವಾಗ ಟೇಪ್ ನು ಜಗ್ಬಾರ್ದು, ಬಟ್ಟಿನೂ ಜಗ್ಬಾರ್ದು. ಅದು ಹೆಂಗಿದೆ ಹಂಗೆ ಇರ್ಬೇಕು. ಜಸ್ಟ್ ಲೈಟ್ ಆಗಿ ಈ ತರ ಇಟ್ಕೊಂಡು ಅಳತಿ ತಗೋಬೇಕು. ಇದು ಒಂದ್ ಸೈಡ್ ಇಂದ 18 ಇಂಚ್ ಇದೆ. 18 ಇಂಚ್ ಅಂದ್ರೆ ಇದು 18 ಇಂಚು, ಮುಂದ್ಗಡೆಯಿಂದ 18 ಇಂಚು ಅಂದ್ರೆ ಎಷ್ಟಾಯ್ತು ಟೋಟಲ್ 36 ಇಂಚ್ ಆಗುತ್ತೆ. ಈಗ ಟೋಟಲ್ ನಮಗೆ 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ಇದರಲ್ಲಿ 4 ಭಾಗ ಮಾಡ್ಬೇಕು. ಈ ಬ್ಯಾಕ್ ಸೈಡ್ 18 ಇಂಚ್ ಅಂದ್ರೆ ಫ್ರಂಟ್ ಸೈಡ್ ಕೂಡ 18 ಇಂಚ್ ಇರುತ್ತಲ್ಲ, ಎರಡು ಸೇರಿ 36 ಇಂಚು. 36 ಇಂಚ್ ನಲ್ಲಿ 4 ಭಾಗ ಮಾಡ್ಬೇಕು. 4 ಭಾಗ ಮಾಡ್ಬೇಕಾದ್ರೆ 36 ಇಂಚ್ ಎಲ್ಲಿದೆ ನೋಡ್ರಿ ಟೇಪ್ ನಲ್ಲಿ, ಅಲ್ಲಿ ಇಡಬೇಕು. ಈ ತರ ಟೇಪ್ ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡ್ಕೊಂಡು ಈಗ ಇದು 2 ಭಾಗ ಆಯ್ತಲ್ಲ, ಇನ್ನು ಒಂದ್ ಈ ತರ ಫೋಲ್ಡ್ ಮಾಡ್ಬೇಕು. ಅಂದ್ರೆ ಇದು ಎಷ್ಟಾಯ್ತು 4 ಭಾಗ ಆಯ್ತು. ಒಂದ್ ಸೈಡ್ ಇಂದ ಎಷ್ಟು ಬಂತು 9 ಇಂಚ್ ಬಂತು. ಈ 9 ಇಂಚ್ ನ ಇಲ್ಲಿ ಆರ್ಮೋಲ್ ಡೌನಿಂಗ್ ತಗೊಂಡಿದೀವಲ್ಲ, ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೋಸ್ಕರ 9 ಇಂಚ್ ನ ಮಾರ್ಕ್ ಮಾಡ್ಕೋಬೇಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದ್ ಬಂದಿದೆ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಸುತ್ತಳತಿದು ಬ್ಲೌಸಿನ ಸುತ್ತಳತಿಂದ ಮೆಜರ್ಮೆಂಟ್ ತಗೋಬೇಕು. ಬ್ಲೌಸ್ ಸುತ್ತಳತಿದ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಈ ಉಕ್ಸಿನ ಮನಿ ಮಾಡಿರ್ತೇವಲ್ಲ, ಈ ಮನಿದು ಪಟ್ಟಿ ಬಿಟ್ಬಿಡ್ಬೇಕು. ಪಟ್ಟಿ ಬಿಟ್ಟು ಈ ಕಡೆ ಇಂದ ಇದಿಷ್ಟು ಇದನ್ನ ತಗೋಬೇಕು, ಅಳತಿ ತಗೋಬೇಕು ನಾವು. ಈ ತರ ಇಲ್ಲಿಂದ ಇಲ್ಲಿವರೆಗೂ ಅಳತಿ ತಗೋಬೇಕು. ಇದರಲ್ಲಿ 29 ಇಂಚ್ ಇದೆ. 29 ಇಂಚ್ ನ 4 ಭಾಗ ಮಾಡ್ಬೇಕು. ಮತ್ತೆ
ಅಂದ್ರೆ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 36 ಇಂಚ್ ಬಂತಲ್ಲ, 4 ಭಾಗ ಮಾಡಿದ್ರೆ ಎಷ್ಟಾಯ್ತು? 9 ಇಂಚ್ ಬಂತು. ಇಲ್ಲಿ ಇವಾಗ 29 ಇಂಚ್ ಇದೆ. 29 ಇಂಚ್ 4 ಭಾಗ ಮಾಡ್ಬೇಕು. ಮತ್ತೆ ಅದೇ ಸೇಮ್ ಇದೇ ಮೆಥಡ್ ಫಾಲೋ ಮಾಡಿದ್ರೆ 4 ಭಾಗ ನಮಗೆ ಸಿಕ್ಬಿಡುತ್ತೆ. ಯಾಕಂದ್ರೆ ನಾವು ಲೆಕ್ಕ ಮಾಡ್ಕೊಂಡು ಕುಂದ್ರಕ್ ಆಗಂಗಿಲ್ಲಲ್ಲ, ಈ ತರ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ. ಇದು ಒಂದ್ ಸೈಡ್ ಇಂದ ನಮಗೆ 7.25 ಇಂಚ್ ಬರುತ್ತೆ. ಈ 7.25 ಇಂಚ್ನ ಇಲ್ಲಿ ಇವಾಗ ಮಾರ್ಕ್ ಮಾಡ್ಕೊಂತಿದ್ದೀವಲ್ಲ, ಇದು ಸೊಂಟದ ಸುತ್ತಳತೆ ಅಂತಾರೆ. ಈ ಸೊಂಟದ ಸುತ್ತಳತೆಗೆ ಫಸ್ಟ್ 7.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇನ್ನ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಈ 1 ಇಂಚ್ ಎಕ್ಸ್ಟ್ರಾ ಅಂದ್ರೆ ಬ್ಯಾಕ್ ಸೈಡ್ ಟಕ್ಸ್ ಬರುತ್ತೆ ನೋಡ್ರಿ, ಆ ಟಕ್ಸಿಗೋಸ್ಕರ. ನೆಕ್ಸ್ಟ್ ಇಷ್ಟೆಲ್ಲ ಮಾರ್ಕಿಂಗ್ಸ್ ಆಯ್ತಲ್ಲ, ಇವಾಗ ಬ್ಯಾಕ್ ಸೈಡ್ ಲೆಂತ್ ತಗೋಬೇಕಲ್ವಾ. ಈ ಲೆಂತ್ ಎಷ್ಟಿದೆ ಅಂತ ಗೊತ್ತಾಗಬೇಕು ನನಗೆ. ಅಂದ್ರೆ ಬ್ಯಾಕ್ ಸೈಡ್ ನೆಕ್, ಈ ನೆಕ್ ಎಷ್ಟಿದೆ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಈ ಕೆಳಗಡೆ ಇರುತ್ತೆ ನೋಡ್ರಿ, ಇದನ್ನ ನಾವು ಅಳತೆ ತಗೊಂಡ್ಬಿಟ್ರೆ ಆ ನೆಕ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಇವಾಗ 4.25 ಇಂಚ್ ಇದೆ. ಇಲ್ಲಿ ನಾವು 4.25 ಇಂಚ್ ಇದ್ರೆ ಅದು ನಮಗೆ ಕರೆಕ್ಟ್ ಆಗಿ ನೆಕ್ ಎಷ್ಟು ಡೀಪ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವಾಗ ಇದಕ್ಕ ಬಾಕ್ಸ್ ಮಾಡ್ಬೇಕು. ಸ್ಕೇಲ್ ತಗೊಂಡು ಈ ತರ ಬಾಕ್ಸ್ ಹಾಕ್ಬೇಕು. ಈ ತರ ಬಾಕ್ಸ್ ಹಾಕಿದ್ದಾದ್ಮೇಲೆ ಇವಾಗ ಆರ್ಮೋಲ್ ರೌಂಡಿಂಗ್ ಶೇಪ್ ತೆಗಿಬೇಕು. ಆರ್ಮೋಲ್ ರೌಂಡಿಂಗ್ ಶೇಪ್ ತೆಗಿಲಿಕ್ಕೆ ಇಲ್ಲಿ ಈ ಚೌಕಾಗಿ ಮಾಡಿರ್ತೀವಲ್ಲ ಈ ಬಾಕ್ಸ್, ಈ ಮೂಲಿಯಿಂದ ಈ ಕಡೆ ಸೈಡ್ 1 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿತೇನೆ. ಈ ತರ ನೀಟಾಗಿ ತೆಗಿಬೇಕು ಶೇಪು. ಈ ತರ ಶೇಪ್ ತೆಗಿಬೇಕು. ಈ ಶೇಪ್ ತೆಗೆದಿರ್ತಲ್ಲ, ಈ ಕಡೆ ಎರಡು ಈಕ್ವಲ್ ಆಗಿರ್ಬೇಕು. ಇಲ್ಲಿ ಮಿಡಿಲ್ ಕೂಡ ಈಕ್ವಲ್ ಆಗಿರ್ಬೇಕು. ಇಲ್ಲಿ ಮಿಡಿಲ್ ಈ ತರ ನೋಡಿದಾಗ ಈ ಕಡೆ ಎರಡು ಈಕ್ವಲ್ ಆಗಿ ಬರ್ಬೇಕು. ಆ ತರ ಈ ಶೇಪ್ ನ ತೆಗಿಬೇಕು. ಈ ಶೇಪ್ ತೆಗೆದಾದ್ಮೇಲೆ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಈ ಕಡೆ ಕೆಳಗಡೆ ಸುತ್ತಳತೆ ಮಾರ್ಕಿಂಗ್, ಇದನ್ನೆರಡು ಈ ತರ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಟಕ್ಸಿಗೋಸ್ಕರ ಇಲ್ಲಿ ಒಂದು ಲೈನ್ ಹಾಕೋಬೇಕು. ಬ್ಯಾಕ್ ಟಕ್ಸ್ ಹಿಡಿತೀವಲ್ಲ, ಹಿಂದಿನ ಭಾಗದ ಟಕ್ಸ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಇಲ್ಲಿ 3 ಇಂಚ್ ಇದ್ರೆ ಸಾಕಾಗ್ತೈತಿ. ಇದು ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಇವಾಗ ಫಿಟ್ಟಿಂಗ್ ಹಿಂಗ್ ಆಯ್ತು. ಇದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಬಂತಲ್ಲ, ಇಲ್ಲಿಂದ ಎಕ್ಸ್ಟ್ರಾ ಬಟ್ಟಿಂಗ್ ಮಾರ್ಕ್ ಮಾಡ್ಬೇಕು. ಇದು ಒಂದ್ ಸ್ವಲ್ಪ ಜಾಸ್ತಿನೇ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೀವು 2 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಇಷ್ಟಾದ್ಮೇಲೆ ಇದು ಬ್ಯಾಕ್ ಸೈಡ್ ಇನ್ ಕಂಪ್ಲೀಟ್ ಆಗುತ್ತೆ. ಇದನ್ನ ಕಟ್ ಮಾಡಿ ಶೇಪ್ ನ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ ಸೈಡ್ ಇಲ್ಲಿ 1/2 ಇಂಚ್ ಫಸ್ಟ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಒಂದು ನಾಚ್ ಹಾಕೋಬೇಕು. ಮತ್ತೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಇದನ್ನ ಒಂದು ನಾಚ್ ಹಾಕೋಬೇಕು. ಮತ್ತೆ ಇಲ್ಲಿ ಶೋಲ್ಡರ್ ಸೈಡ್ ಇದು ಒಂದು ನಾಚ್ ಹಾಕೋಬೇಕು. ಇದು ನಾಚ್ ಹಾಕೊಂಡಾದ್ಮೇಲೆ ಇವಾಗ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡ್ಬೇಕು. ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಾಗ ಈ ಬಟ್ಟೆ ಕಟ್ ಮಾಡಿ ತಕೊಂಡ್ಬಿಡ್ತೇನೆ ಸೈಡಿಗೆ ನಾನು. ಕಟ್ ಮಾಡಿ ತಕೊಂಡು ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡಿದ್ದೀನಲ್ಲ, ಬ್ಯಾಕ್ ಸೈಡ್ ಪಾರ್ಟ್ ನ ಇದ್ರ ಮೇಲೆ ಈ ತರ ಹಾಕ್ತೀನಿ. ಅಡ್ಜಸ್ಟ್ ಮಾಡ್ಬೇಕು. ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಬೇಕು ನೀಟಾಗಿ. ಹಾಕಿ ಆದ್ಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಈ ಲೆಂತ್ ಮಾರ್ಕ್ ಮಾಡಿರ್ತೇವೆ ನೋಡ್ರಿ, ಇದಕ್ಕ ಇಲ್ಲೊಂದು ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ನಾಚ್ ಹಾಕ್ತಿರ್ತೇವೆ. ಈ ನಾಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ನೆಕ್ ಇಂದು ಇದು ಇರುತ್ತೆ, ಇಲ್ಲೊಂದು ನಾಚ್ ಹಾಕ್ತಿರ್ತೇವೆ, ಇದಕ್ಕೊಂದು ನಾಚ್ ಹಾಕೋಬೇಕು. ಇವಾಗ ಆರ್ಮೋಲ್ದು ರೌಂಡಿಂಗ್ ಇರುತ್ತಲ್ಲ, ಇದನ್ನ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ನಾವು ಬ್ಯಾಕ್ ಸೈಡ್ ಕಟ್ ಮಾಡಿರ್ತೇವಲ್ಲ, ಅದೇ ತರನೇ ಇದರಲ್ಲಿ ಈಗ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ಪಾರ್ಟ್ ಕೂಡ ಈ ತರ ಮಾರ್ಕ್ ಮಾಡ್ಕೋಬಹುದು. ಮತ್ತೆ ಶೋಲ್ಡರ್ ಇದಿಷ್ಟು ಮಾರ್ಕ್ ಮಾಡ್ಕೊಂಡು
ಇವಾಗ ಈ ಕಡೆ ಸೈಡ್ ಸ್ಕೇಲ್ ಇರ್ಬೇಕು, ಸ್ಕೇಲ್ ಇಟ್ಟು ಸ್ಟ್ರೇಟ್ ಆಗಿ ಮಾರ್ಕ್ ಮಾಡಬೇಕು. ಇದನ್ನ ತೆಗೆದ್ಬಿಡ್ಬೇಕು. ಇವಾಗ ಇದು ಕೆಲಸ ಆಯ್ತು. ಈ ಬ್ಯಾಕ್ ಸೈಡ್ ಲೆಂತ್ ಮಾರ್ಕ್ ಮಾಡಿದೇವಲ್ಲ, ಇದನ್ನ ಇವಾಗ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇವಾಗ ಫ್ರಂಟ್ ಸೈಡ್ ಪಾರ್ಟ್ ನೆಕ್ ಇಂದು ಡೀಪ್ ಎಷ್ಟಿದೆ ನೋಡ್ಕೋಬೇಕು. ನೆಕ್ ಇಂದು ಡೀಪ್ ನೋಡ್ಕೋಬೇಕಂದ್ರೆ ಈ ಕಡೆ ಉಕ್ಸ್ ಹಾಕಿರ್ತಾರಲ್ಲ, ಉಕ್ಸಿನ ಸೈಡ್ ನೋಡ್ಕೋಬೇಕು. ಉಕ್ಸಿನ ಮನಿ ಮಾಡಿರ್ತಾರಲ್ಲ ಅಲ್ಲಿ ನೋಡ್ಬಾರ್ದು. ಉಕ್ಸ್ ಹಚ್ಚಿರ್ತಾರಲ್ಲ, ಉಕ್ಸಿನ ಸೈಡ್ ನೋಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಇಂದ ಈ ಎಡ್ಜ್ ಪಾಯಿಂಟ್ ವರೆಗೂ ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಇದು 7 ಇಂಚ್ ಬರ್ತಾ ಇದೆ. 7 ಇಂಚ್ ಅಂದ್ರೆ ಮೇಲ್ಗಡೆ ಶೋಲ್ಡರ್ ಸೇರಿಸಿ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದರಲ್ಲಿ ಶೋಲ್ಡರ್ ಇಂದ ಮಾರ್ಕಿಂಗ್ ತಗೊಂಡಿರಲ್ಲ, ಹಂಗಾಗಿ ಇಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಬಾಕ್ಸ್ ಫಸ್ಟ್ ಬಾಕ್ಸ್ ಮಾಡ್ಕೊಂಡು ಇಷ್ಟಾದ್ಮೇಲೆ ಇವಾಗ ಫ್ರಂಟ್ ಸೈಡ್ ಟಕ್ಸ್ ಇಂದ ಮಾರ್ಕ್ ಮಾಡ್ಕೋಬೇಕು. ಇದು ಟಕ್ಸ್, ಮುಂದಿನ ಭಾಗದ ಟಕ್ಸ್ ಇದೆಲ್ಲ, ಈ ಟಕ್ಸ್ ನ ಈ ಮೇಲ್ಗಡೆ ಶೋಲ್ಡರ್ ಇಂದ ಫಸ್ಟ್ ಈ ಮಿಡಿಲ್ ಟಕ್ಸ್, ಈ ದೊಡ್ಡ ಟಕ್ಸ್ ಇದೆಲ್ಲ, ಈ ಟಕ್ಸ್ ಎಷ್ಟಿದೆ ಅಂತ ಹೇಳಿ ಫಸ್ಟ್ ನೋಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಇಂದ ಈ ಎಡ್ಜ್ ಪಾಯಿಂಟ್, ಈ ಟಕ್ಸ್ ಇಂದ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಈ ಎಡ್ಜ್ ಪಾಯಿಂಟ್ ವರೆಗೂ ಅಳತಿ ತಗೋಬೇಕು. ನೀಟಾಗಿ ಹಿಂಗ್ ಜಗ್ಗಿರುತ್ತೆ. ಜಗ್ಗಿ ಅಂದ್ರೆ ಬೇಸ್ ಜಗ್ಬಾರ್ದು, ಸ್ವಲ್ಪ ಲೈಟ್ ಆಗಿ ಜಗ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು 10 ಇಂಚ್ ಬರ್ತಾ ಇದೆ. 10 ಇಂಚ್ ಅಂದ್ರೆ ಇಲ್ಲಿ ನಾವು 10.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಶೋಲ್ಡರ್ ಅರ್ಧ ಇಂಚ್ ಹೋಗುತ್ತಲ್ಲ ಜಾಯಿಂಟ್ ಮಾಡಕ, ಈ ಮಿಡಿಲ್ ಇದ್ರ ಮಧ್ಯದಲ್ಲಿ, ಶೋಲ್ಡರ್ ಮಧ್ಯದಲ್ಲಿ ಇದನ್ನ ಮಾರ್ಕ್ ಮಾಡ್ಕೋಬೇಕು ನಾವು. ಇಂಚು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಸ್ಟ್ರೇಟ್ ಲೈನ್ ಹಾಕೋಬೇಕು. ಇಷ್ಟಾದ್ಮೇಲೆ ಇದು ಒಳಗಡೆದು ಈ ಟಕ್ಸ್ ಎಷ್ಟು ಉದ್ದ ಇದೆ ಅಂತ ಹೇಳಿ ಇದನ್ನು ಕೂಡ ಅಳತೆ ತಗೋಬೇಕು. ಇವಾಗ ಈ ಟಕ್ಸ್ ದೊಡ್ಡ ಟಕ್ಸ್ ಅಂತಾರಲ್ಲ, ಈ ಟಕ್ಸ್ ನ ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ 2.5 ಇಂಚ್ ಇದೆ. 2.5 ಇಂಚ್ ಅಂದ್ರೆ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಅರ್ಧ ಇಂಚ್ ಯಾಕಂದ್ರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚ್ ಬಟ್ಟಿ ಬೇಕಾಗುತ್ತೆ, ಅದಕ್ಕೋಸ್ಕರ ಇದು ಅರ್ಧ ಇಂಚ್ ಎಕ್ಸ್ಟ್ರಾ. ಇಲ್ಲಿಂದ ಈ ಶೋಲ್ಡರ್ ಮಧ್ಯದಲ್ಲಿ ಈ ಸ್ಕೇಲ್ ಇಟ್ಟು ಈ ತರ ಲೈನ್ ಹಾಕೋಬೇಕು. ನೆಕ್ಸ್ಟ್ ಇದರಲ್ಲಿ ಈ ಟಕ್ಸ್ ಎಷ್ಟು ಬಟ್ಟಿ ಬಿಟ್ಟು ಹಿಡಿದಿದ್ದಾರೆ ಅಂತ ಹೇಳಿ ಇದನ್ನು ಕೂಡ ಹಾಕಿ ತಗೋಬೇಕು. ಈ ತರ ಇದು 1 ಇಂಚ್ ಇದೆ. ಈ ಕಡೆ 1 ಇಂಚು, ಆ ಕಡೆ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಶೇಪ್ ಮಾರ್ಕ್ ಮಾಡಬೇಕು. ಇಷ್ಟಾದ್ಮೇಲೆ ಇವಾಗ ಈ ಟಕ್ಸ್, ಇದರಲ್ಲಿ 3 ಟಕ್ಸ್ ಇದೆ ನೋಡ್ರಿ. ಇವಾಗ 1 ಟಕ್ಸ್ ಇಂದಷ್ಟೇ ಮಾರ್ಕ್ ಮಾಡಿದ್ದೀನಿ ನಾನು. ಇನ್ನ 2 ಟಕ್ಸ್ ಇಂದ ಅಂದ್ರೆ ಈ ಆರ್ಮೋಲ್ದು ರೌಂಡ್ ಇದೆಲ್ಲ, ಇದನ್ನ ಈ ಆರ್ಮೋಲ್ ಸೈಡ್ ಇಂದ ಟಕ್ಸ್ ಎಷ್ಟಿದೆ ಇದ್ರೊಳಗಂತ ಹೇಳಿ ಈ ಮೂಲೆಯಿಂದ ಈ ಮೂಲೆವರೆಗೂ ಈ ತರ ಅಳತಿ ತಗೋಬೇಕಿದೆ. ಇದು 2 ಇಂಚ್ ಗ್ಯಾಪ್ ಇದೆ. ಇಲ್ಲಿ 2 ಇಂಚ್ ಗ್ಯಾಪಿಗೆ ಫಸ್ಟ್ ಒಂದು ಮಾರ್ಕ್ ಮಾಡಬೇಕು. ಮತ್ತೆ ಈ ಟಕ್ಸ್ ಉಕ್ಸಿನ ಮನಿ ಹಾಕ್ಯಾರ ನೋಡ್ರಿ, ಉಕ್ಸಿನ ಮನಿ ಟಕ್ಸ್ ಇಂದು ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು 1.5 ಇಂಚ್ ಇದೆ. 1.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ಬೇಕು. ಇಲ್ಲಿಂದ ಇಲ್ಲಿಗೆ ಈ ಟಕ್ಸಿನ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಟ್ರೆ ಇಲ್ಲಿಗೆ ನಾವು ಟಕ್ಸ್ ಇಡಬೇಕು ಅನ್ನೋದು ಗೊತ್ತಾಗುತ್ತೆ.
ಇಷ್ಟ ಆಯ್ತಲ್ಲ. ಇಷ್ಟ ಆದ್ಮೇಲೆ ಈ ಕ್ರಾಸ್ ಬೆಲ್ಟ್ ನ ನೋಡ್ಕೋಬೇಕು ನಾವು. ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ಹೇಳಿ. ಇದು ಒಂದ್ ಸೈಡ್ ಇಂದ 3 ಇಂಚ್ ಇದೆ, ಇನ್ನೊಂದ್ ಸೈಡ್ ಇಂದ 2 ಇಂಚ್ ಅಷ್ಟೇ ಇದೆ ಇದು. ಈ ಕಡೆ ಒಂದ್ ಸೈಡ್ ಇಂದ 3 ಇಂಚ್ ಇದೆ ಅಂದ್ರೆ ಇಲ್ಲಿ ಇವಾಗ ನಾವು ಮೆಜರ್ಮೆಂಟ್ ತಗೋಬೇಕು. ಯಾವ ತರ ತಗೋಬೇಕು ಅಂತ ಹೇಳಿ ತೋರಿಸ್ತೀನಿ ನಿಮಗ. ಈ ಕ್ರಾಸ್ ಬೆಲ್ಟ್ಗೋಸ್ಕರ ಇಲ್ಲಿ ಬಂದು ಇಲ್ಲಿಗೆ ಈ ಲೈನ್ ಇಲ್ಲಿ ಬಂದಿದೆ. ಇವಾಗ ಇಲ್ಲಿಗೆ ಟಕ್ಸಿಂದು ಮಾರ್ಕ್ ಬಂದಿದೆ. ಇಲ್ಲಿಗೆ ಟಕ್ಸಿನ್ ಮಾರ್ಕ್ ಬಂದಿದೆಯಲ್ಲ, ಈ ಕೆಳಗೆ ಬ್ಯಾಕ್ ಸೈಡ್ ಲೆಂತ್ ಇರುತ್ತೆ ನೋಡ್ರಿ. ಬ್ಯಾಕ್ ಸೈಡ್ ಲೆಂತ್ ಇಂದ ಈ ಕಡೆ 2 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. 2 ಇಂಚು. ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚು. ಈ ತರ ಮಾರ್ಕ್ ಮಾಡ್ಕೊಂಡು ಈ ಮೂಲಿ ಇರುತ್ತಲ್ಲ, ಈ ಟಕ್ಸಿಂದ ಮೂಲಿ ಇರುತ್ತಲ್ಲ, ಈ ಮೂಲಿಗೆ ಇದನ್ನ ಶೇಪ್ ತೆಗಿಬೇಕು. ಈ ತರ ಅಂದ್ರೆ ಲೈನ್ ಹಾಕ್ಬೇಕು. ಮತ್ತೆ ಈ ಕಡೆ ಮೂಲಿಯಿಂದ ಇಲ್ಲಿವರೆಗೂ ಈ ಲೈನ್ ಹಾಕ್ಬೇಕು. ಇದು ಕ್ರಾಸ್ ಬೆಲ್ಟ್ ಗೆ ಮಾರ್ಕ್ ಮಾಡ್ಕೊಂಡಿದ್ದು. ಕ್ರಾಸ್ ಬೆಲ್ಟ್ ಬೇರೆ ಕಟ್ ಮಾಡ್ಕೋಬೇಕು, ಇದರಲ್ಲಿ ಬರಂಗಿಲ್ಲ. ಜಸ್ಟ್ ಕ್ರಾಸ್ ಬೆಲ್ಟ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ಇಷ್ಟ ಆಯ್ತಲ್ಲ, ಈ ನೆಕ್ ಶೇಪ್ ತೆಗಿತೀನಿ. ಇದ್ರಲ್ಲಿ ನೋಡ್ರಿ, ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು, ಈ ನೆಕ್ ಶೇಪ್ ಅನ್ನೋದು ಸ್ವಲ್ಪ ಹೊರಗಡೆ ಇದೆ. ಅಂದ್ರೆ ಹಿಂಗ್ ರೌಂಡ್ ಆಗಿ ಬಂದಿಲ್ಲ, ಸ್ವಲ್ಪ ಈ ತರ ಕ್ರಾಸ್ ಆಗಿ ಬಂದಿದೆ ನೋಡ್ರಿ. ಇವಾಗ ಇದ್ರಲ್ಲಿ ಕೂಡ ಅದೇ ತರ ನಾನು ತೆಗಿತಿದ್ದೀನಿ. ಫಸ್ಟ್ ಇಲ್ಲಿ 1/4 ಇಂಚ್ ಒಳಗಡೆ ತಗೊಂತಾ ಇದ್ದೀನಿ. ಪೂರ್ತಿ ಈ ಲೈನ್ ಹಾಕಿದ್ದೀನಲ್ಲ, ಈ ಲೈನ್ ಮೇಲೆನೆ ಕಟ್ ಮಾಡಲ್ಲ. 1/4 ಇಂಚ್ ಒಳಗಡೆ ತಗೊಂಡ್ರೆ ನಮ್ದು ಸ್ಟಿಚಿಂಗ್ ಆದ್ಮೇಲೆ ಮಾರ್ಕಿಂಗ್ ಅನ್ನೋದು ಕರೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ. ಈ 1/4 ಇಂಚ್ ಒಳಗಡೆ ತಗೊಂಡು ಈ ಶೇಪ್ ನ ಈ ತರ ಹೊರಗಡೆ ತಗೊಂತಾ ಇದ್ದೀನಿ. ಸ್ವಲ್ಪ 1/2 ಇಂಚ್ ಅಷ್ಟೇ ಇಲ್ಲಿ ಹೊರಗಡೆ ತಗೊಂಡು, ಇಲ್ಲಿ ಕೂಡ ಅಷ್ಟೇ 1/4 ಇಂಚ್ ಮೇಲ್ಗಡೆ ಈ ಶೇಪ್ ನ ತೆಗಿತಾ ಇದ್ದೀನಿ. ಈ ತರ ಶೇಪ್ ತೆಗೆದ್ರೆ ಇವಾಗ ನಮಗೆ ಇದ್ರಲ್ಲಿ ಇದೆ ಅಲ್ಲ, ಅದೇ ತರ ಶೇಪ್ ಬರುತ್ತೆ. ಇದು ಒಂದ್ ಸ್ವಲ್ಪ ಹಿಂಗ್ ಒಳಗಡೆ ಇದೆ ಶೇಪ್, ಇದೇ ತರನೇ ಇದ್ರಲ್ಲಿ ಕೂಡ ಬರುತ್ತೆ. ಇಷ್ಟ ಆಯ್ತು. ಇದು ಫ್ರಂಟ್ ಸೈಡ್ ಪಾರ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಒಂದ್ 2-3 ಟೈಮ್ ನೋಡ್ರಿ. ಅಂದ್ರೆ ಒಂದೇ ಟೈಮ್ಗೆ ನೋಡಿದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮಾರ್ಕಿಂಗ್ಸ್ ನೀವು ಕಟಿಂಗ್ ಮಾಡೋ ಬೇರೆ ರೀತಿ ಇರುತ್ತೆ, ನಾನ್ ಕಟಿಂಗ್ ಹೇಳ್ಕೊಡೋದು ಬೇರೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಒಂದ್ 2-3 ಟೈಮ್ ನೋಡ್ರಿ, ಅವಾಗ ಅರ್ಥ ಆಗುತ್ತೆ. ಇದನ್ನ ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಕ್ರಾಸ್ ಬೆಲ್ಟ್ ಇಲ್ಲಿ 2 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಬ್ಯಾಕ್ ಸೈಡ್ ಲೆಂತ್ ಇದೆಲ್ಲ, ಈ ಬ್ಯಾಕ್ ಸೈಡ್ ಲೆಂತ್ ಹೋಗ್ಬಿಡುತ್ತೆ. ಇಲ್ಲಿ ನಾವು ಟಕ್ಸಿಂದ ಮಾರ್ಕ್ ಮಾಡಿದ್ವಲ್ಲ, ಟಕ್ಸಿಂದ ಮಾರ್ಕ್ ಎಲ್ಲಿ ಮಾಡಿದ್ವಿ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು. ಇದು ಮತ್ತೆ ಕ್ರಾಸ್ ಬೆಲ್ಟ್ ನಲ್ಲಿ ಬರುತ್ತೆ ನಮಗೆ. ಇಷ್ಟ ಆಯ್ತು. ಫ್ರಂಟ್ ಸೈಡ್ ಶೇಪ್ ಕಟ್ ಮಾಡ್ತೀನಿ. ಈ ಕಡೆ ಈ ಲೈನ್ ಹಾಕಿದಕ್ಕಿಂತ ಎಕ್ಸ್ಟ್ರಾ ಪಟ್ಟಿ ಇದೆ. ಇಲ್ಲಿ 1/4 ಇಂಚ್ ಅಷ್ಟೇ ಪಟ್ಟಿ ಬಿಟ್ಟು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಕಡೆ ಸೈಡ್ ಇದು ಉಕ್ಸಿನ ಪಟ್ಟಿಗ ಗುಂಡಿ ಪಟ್ಟಿ ಹಾಕ್ಲಿಕ್ಕೆ ಇದು 1/4 ಇಂಚ್ ಎಕ್ಸ್ಟ್ರಾ ಪಟ್ಟಿ ಬಿಟ್ಕೊಂಡಿರ್ತೀವಿ. ಇದಾದ್ಮೇಲೆ ಈ ಕಡೆ ಸೈಡ್ ಕಟ್ ಮಾಡ್ತೀವಿ. ಇದು ಫ್ರಂಟ್ ಸೈಡ್ ಪಾರ್ಟ್. ಇವಾಗ ಈ ಟಕ್ಸ್ ಎಲ್ಲ ಬಂದಿದೆ ಅಲ್ವಾ, ಈ ಟಕ್ಸಿಗೆಲ್ಲ ನಾಚ್ ಹಾಕೊಂಡ್ಬಿಡ್ತೀನಿ ನಾನು. ಈ ತರ ನಾಚಂದ್ರೆ ಈ ಸ್ವಲ್ಪ ಎಡ್ಜ್ ನ ಈ ತರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಫ್ರಂಟ್ ಸೈಡ್ ಪಾರ್ಟ್. ಇದಾಯ್ತಲ್ಲ. ಇವಾಗ ಇದ್ರಲ್ಲೇನೆ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡಿ ಯಾವ ತರ ಕಟ್ ಮಾಡ್ಬೇಕನ್ನೋದನ್ನ. ಹೆಚ್ಚು ಕಡಿಮೆ ಬಟ್ಟೆ ಇದ್ರೆ ಸ್ವಲ್ಪ ಸ್ಟ್ರೇಟ್ ಆಗಿ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದು ಆಮೇಲೆ ಮಾರ್ಕಿಂಗ್ ಮಾಡ್ಬೇಕು. ಇಷ್ಟ ಆಯ್ತಲ್ವಾ? ಇವಾಗ
ಇದರಲ್ಲಿ ಒಂದ್ ಸೈಡ್ ಉಕ್ಸ್ ಹಾಕ್ತಾರ ನೋಡ್ರಿ. ಈ ಉಕ್ಸಿನ ಸೈಡ್ 3 ಇಂಚ್ ಇದೆ, ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚ್ ಇದೆ. ಬಟ್ ಏನಂದ್ರೆ ಇಲ್ಲಿ ಉಕ್ಸ್ ಇಲ್ಲಿ 3 ಇಂಚ್ ಬಂದ್ರೆ ಇಲ್ಲಿ 2.5 ಇಂಚ್ ಆದ್ರೂ ಬರ್ಬೇಕು. ಇವಾಗ ಈ 2.5 ಇಂಚ್ ಇಲ್ಲಿ ಬರ್ಬೇಕಂದ್ರೆ ಇಲ್ಲಿ ಫಸ್ಟ್ ಈ ತರ ಫೋಲ್ಡ್ ಮಾಡಿ ಹಾಕೋಬೇಕು. ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಬಟ್ಟೆ ಕಟ್ ಮಾಡಿ ತಗೋಬೇಕು. ಇವಾಗ ಉಕ್ಸ್ ಹಾಕ್ತೇವಲ್ಲ, ಉಕ್ಸಿನ ಸೈಡ್ ಇದು 3 ಇಂಚ್ ಬರ್ಬೇಕು. ಉಕ್ಸ್ ಪಟ್ಟಿ ಸೈಡ್ 3 ಇಂಚ್ ಬರ್ಬೇಕಂದ್ರೆ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಟೋಟಲ್ ಕ್ರಾಸ್ ಬೆಲ್ಟ್ ಇಂದ ಉದ್ದ ಎಷ್ಟಿದೆ ಅಂತ ಹೇಳಿ ಮಾರ್ಕ್ ಮಾಡ್ಕೋಬೇಕು. ಅಳತಿ ತಗೋಬೇಕು. ಇದು 7 ಇಂಚ್ ಉದ್ದ ಇದೆ ಅಲ್ವಾ, ಈ 7 ಇಂಚ್ ಉದ್ದಕ್ಕ ಇನ್ನು ಮಾರ್ಕ್ ಮಾಡ್ಬೇಕು ಫಸ್ಟ್. ಇಲ್ಲಿ ಆಯ್ತಲ್ಲ, ಇದು ನಮಗೆ ಉಕ್ಸ್ ಪಟ್ಟಿ ಸೈಡ್ ಆಯ್ತು. ಇವಾಗ ಸೈಡ್ ಫಿಟ್ಟಿಂಗ್ ಸೈಡ್ 3.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. 3.5 ಇಂಚಿಗೆ ಮಾರ್ಕ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ನಮಗೆ 2.5 ಇಂಚು ಕ್ರಾಸ್ ಬೆಲ್ಟ್ ಬರುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆ ನೀವು ಒಳಗಡೆ ಎಷ್ಟಾದ್ರೂ ಬಿಡ್ರಿ, 2 ಇಂಚು 3 ಇಂಚು ಎಷ್ಟು ಬೇಕಾಗುತ್ತೋ ಅಷ್ಟು ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಷ್ಟ ಆಯ್ತಲ್ಲ, ಇವಾಗ ಇದಕ್ಕೆ ಶೇಪ್ ತೆಗಿಬೇಕು. ಈ ತರ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು. ಇದು ಇವಾಗ 2 ಅಷ್ಟೇ ಇದೆ. ಲೈನಿಂಗ್ ಬಟ್ಟೆ ಹಾಕಿ ನಾವು ಬ್ಲೌಸ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ನಮಗೆ 4 ಲೈನಿಂಗ್ ಬಟ್ಟೆದೇ ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ, ಮತ್ತೆ ಮೇನ್ ಕ್ಲಾತ್ ಇಂದ 2 ಬೇಕಾಗುತ್ತೆ. ಇದು ಈ ಕಡೆ ಸೈಡ್ ನಾಚ್ ಹಾಕೊಂಡ್ರೆ ಇದು ಸೈಡ್ ಫಿಟ್ಟಿಂಗ್ ಸೈಡ್, ಇದು ಉಕ್ಸ್ ಮನಿ ಸೈಡ್ ಅನ್ನೋದು ಗೊತ್ತಾಗುತ್ತೆ ನಮಗೆ. ಇವಾಗ ಇದೇ ತರನೇ ಇನ್ನ 2 ಕಟ್ ಮಾಡ್ಕೋಬೇಕು. ನೋಡ್ಬೇಕು ಇದ್ರಲ್ಲೇ ಬರುತ್ತೇನ ಹಾಕಿ ನೋಡ್ಬೇಕು. ನೋಡಿ ಬಂದ್ರೆ ಇದ್ರಲ್ಲೇ ಕಟ್ ಮಾಡ್ಬೇಕು, ಇಲ್ಲಾಂದ್ರೆ ಬೇರೆದ್ರಲ್ಲಿ ಕಟ್ ಮಾಡ್ಕೋಬೇಕು. ಇದ್ರಲ್ಲಿ ಬರಲ್ಲ, ಬೇರೆಯಲ್ಲಿ ಕಟ್ ಮಾಡ್ಕೊಂಡು. ಅದಕ್ಕಿಂತ ಮೊದ್ಲು ಇವಾಗ ಸ್ಲೀವ್ಸ್ ಕಟ್ ಮಾಡಿ ತೋರಿಸ್ತೀನಿ ಈಗ ನಾನು. ಸ್ಲೀವ್ಸ್ ಕಟ್ ಮಾಡಕ್ಕೋಸ್ಕರ ಈ ಬಟ್ಟೆನ ಇವಾಗ ಫಸ್ಟ್ ಡಬಲ್ ಫೋಲ್ಡ್ ಮಾಡ್ತೀನಿ. ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಫೋಲ್ಡ್ ಮಾಡ್ಕೊಂತೀನಿ. ಇದನ್ನ ಫೋಲ್ಡ್ ಮಾಡ್ಕೊಂಡು ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಇವಾಗ ಅಂಚಿ ಇಟ್ಟರೆ ಈ ಅಂಚಿನ ಕಟ್ ಮಾಡಿ ತೆಗೆದ್ಬಿಡ್ತೇನೆ. ಅಂಚಿ ಯಾವಾಗ್ಲೂ ಕಟ್ ಮಾಡಿ ತೆಗಿಬೇಕಿದೆ, ಇಲ್ಲಾಂದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಸ್ಟಿಚಿಂಗ್ ನೀಟಾಗಿ ಬೀಳಂಗಿಲ್ಲ. ಇಲ್ಲಿ ಕೂಡ ಅಷ್ಟೇ, ಫಸ್ಟ್ ಒಂದ್ ಅರ್ಧ ಇಂಚಿ ಒಂದು ಮಾರ್ಕ್ ಮಾಡ್ತೇನೆ ನಾನು. ಯಾಕಂದ್ರೆ ಇದು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಬೇಕು ನನಗೆ, ಅದಕ್ಕೆ ಫಸ್ಟ್ ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ಮಾರ್ಕ್ ಮಾಡ್ಕೊಂಡ್ರೆ ತೋಳಿಂದು ಉದ್ದ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂತೀನಿ. ಇದು ತೋಳಿಂದು ಉದ್ದ, ಇದು ಇದಕ್ಕಿಂತ 1 ಇಂಚ್ ಉದ್ದ ಜಾಸ್ತಿ ಬೇಕಂತ, ಅದಕ್ಕೆ ಇವಾಗ 1 ಇಂಚು ಉದ್ದ ಇರ್ತೀನಿ. ಇದು ಎಷ್ಟಿದೆ ಫಸ್ಟ್ ನೋಡ್ಕೊಂತೀನಿ. ಇಲ್ಲಿ ಇದೆಲ್ಲ ಈ ಅರ್ಧ ಇಂಚ್ ಮಾರ್ಕ್ ಮಾಡಿದ್ರೆ ಅಲ್ಲಿಂದ ಮೇಲ್ಗಡೆವರೆಗೂ ಎಷ್ಟಿದೆ ಫಸ್ಟ್ ನೋಡ್ಕೊಂಡು ಇವಾಗ ಇದ್ರ ಮೇಲೆ ಇನ್ನೂ 1 ಇಂಚು ಜಾಸ್ತಿ ಮಾರ್ಕ್ ಮಾಡ್ತೇನೆ ನಾನು. ಇಲ್ಲಿಗೆ ಬಂತಿದ್ದು, ಇದ್ರ ಮೇಲೆ ಇನ್ನೂ 1 ಇಂಚಿಗೆ ಎಕ್ಸ್ಟ್ರಾ ಜಾಸ್ತಿ ಮಾಡ್ತೇನೆ. ಯಾಕಂದ್ರೆ ಇದು ಇದಕ್ಕಿಂತ 1 ಇಂಚು ಉದ್ದ ಬೇಕಂತೇನ, ಅದಕ್ಕೋಸ್ಕರ. ಇದು ಇಲ್ಲಿಗೂ ಆಯ್ತು. ಇವಾಗ ಇದ್ರ ಮೇಲ್ಗಡೆ ಇದು ಟೋಟಲ್ ಉದ್ದ ಆಯ್ತು. ಇವಾಗ ನಮಗೆ ಜಸ್ಟ್ ಇಷ್ಟೇ ಬಂದಿತ್ತು, ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಬೇಕಂದಿದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿವಲ್ಲ. ಇವಾಗ ಇದ್ರ ಮೇಲ್ಗಡೆ ಇನ್ನ ಅರ್ಧ ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಿದೆ ಎಕ್ಸ್ಟ್ರಾ ಅಂದ್ರೆ, ಇದು ಇವಾಗ ಕರೆಕ್ಟ್ ಆಗಿ ನಮಗೆ ಇಲ್ಲಿಂದ ಇಲ್ಲಿವರೆಗೂ ತೋಳಿಂದ ಉದ್ದ ಆಯ್ತು. ಇದು ಉದ್ದ ಆಯ್ತು. ಇದು ಒಳಗಡೆ ಈ ಬಟ್ಟಿ ಬೇಕಲ್ಲ, ಈ ಅರ್ಧ ಇಂಚ್ ಬಟ್ಟಿ ಹಚ್ಚಲಿಕ್ಕೆ ಬೇಕಲ್ಲ, ಈ ಅರ್ಧ ಇಂಚಿಗೋಸ್ಕರ ಇದು ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಆರ್ಮೋಲ್, ಇಲ್ಲಿಂದ ಇವಾಗ ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಲ್ಲ, ಅದನ್ನ ಈ ತರ ಹಾಕ್ಬೇಕು. ಬ್ಲೌಸ್ ನ ಈ ತರ ನೀಟಾಗಿ ಇದು ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಸೈಡ್ ಇಂದ ನೀಟಾಗಿ ಇದನ್ನ ಹಾಕ್ಬೇಕು. ಇಲ್ಲಿ ಹಾಕಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೇವಲ್ಲ, ಅಲ್ಲಿಂದ ಹಾಕ್ಬೇಕು. ಹಾಕಿ ಇಲ್ಲಿಂದ ಇಲ್ಲಿ ಈ ತರ ಜಗ್ ಹಿಡ್ಕೋಬೇಕು. ಜಗ್ ಹಿಡ್ಕೊಂಡು ಇದನ್ನ ನೀಟಾಗಿ ಜೋಡಿಸ್ಕೋಬೇಕು.
ಜೋಡಿಸ್ಕೊಂಡ್ರೆ ಇವಾಗ ಇದ್ರಲ್ಲೇನೆ ನಮಗೆ ಆರ್ಮೋಲ್ದು ಡೌನಿಂಗ್ ಕೂಡ ಸಿಕ್ಬಿಡುತ್ತೆ. ಇದ್ರಲ್ಲಿ ಇಲ್ಲಿ ಡೌನಿಂಗ್, ಆರ್ಮೋಲ್ ಡೌನಿಂಗ್ ಇಲ್ಲಿಗೆ ಬಂತು. ಇಲ್ಲಿಗೆ ಬಂದಾದ್ಮೇಲೆ ಇದನ್ನ ಇವಾಗ ಸೈಡ್ ತೆಗೆದು ಇಲ್ಲಿ ಲೂಸ್ ಕೂಡ ಇದ್ರಲ್ಲೇ ಸಿಗುತ್ತೆ. ಇಲ್ಲಿ ಬರುತ್ತೆ ಲೂಸ್, ಇಲ್ಲೆಲ್ಲ ಇದನ್ನ ಆಮೇಲೆ ಲೂಸ್ ಅದೇ ಯಾಕಂದ್ರೆ ಇದು 1 ಇಂಚ್ ಇವಾಗ ಮೇಲ್ಗಡೆ ಹೋಗಿದೆಯಲ್ಲ, ಹಂಗಾಗಿ ಇದ್ರಲ್ಲಿ ಇಲ್ಲಿ ಲೂಸ್ ತಗೋಬೇಕು. ಇದು ಇವಾಗ ಡೌನಿಂಗ್ ಆಯ್ತು. ಇಲ್ಲಿಂದ ಶೇಪ್ ತೆಗಿಬೇಕು ಇವಾಗ. ಇದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಲ್ಲ, ಈ ಎಕ್ಸ್ಟ್ರಾ ಬಟ್ಟೆ ಬೇರೆ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟೇ ಕರೆಕ್ಟ್ ಆಗಿರೋದು, ಬಟ್ಟೆ ಕಡಿಮೆ ಬೀಳುತ್ತೆ ಇದರಲ್ಲಿ. ಈ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮುಂದೆ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕ ಮೇನ್ ಕ್ಲಾತ್ ಗೆ ಅಟ್ಯಾಚ್ ಮಾಡ್ಬೇಕು. ಇದನ್ನ ಇಷ್ಟು ಸ್ಲೀವ್ಸ್ ಕಟಿಂಗ್. ಇಲ್ಲಿ ಇದು ಈ ಡೌನ್ ಇರುತ್ತೆ ನೋಡ್ರಿ, ಈ ಡೌನ್ ತಗೋಬೇಕಂದ್ರೆ ಈಸಿಯಾಗಿ ಈ ಬ್ಲೌಸ್ ನ ಈ ತರ ಹಾಕಿ ಬಿಡ್ಬೇಕು. ಹಾಕಿ ಈ ತರ ನೀಟಾಗಿ ಜಗ್ಗಿ ಇಡ್ಕೋಬೇಕು. ಈ ತರ ಜೋಡಿಸ್ಕೊಂಡು ಈ ತರ ಜೋಡಿಸಿ ಇಡ್ಕೊಂಡು ಇದನ್ನೆಲ್ಲ ಈ ತರ ಹಿಂಗ್ ಹಾಕೊಂಡ್ರೆ ಇಲ್ಲೇ ನಮಗೆ ಸಿಕ್ಬಿಡುತ್ತೆ ಈ ಡೌನಿಂಗ್ ಅನ್ನೋದು. ಸ್ಲೀವ್ಸ್ ಇಂದ ಡೌನಿಂಗ್ ಅನ್ನೋದು ಇಲ್ಲೇ ಸಿಕ್ಬಿಡುತ್ತೆ. ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋದಷ್ಟೇ. ಈ ಕಡೆಯಿಂದ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ, ಒಂದು 3 ಇಂಚ್ ಅಥವಾ 4 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇನ್ನ ಬೇಕಾಗುತ್ತೆ. ಬಟ್ ಇದ್ರಲ್ಲಿ ಬಟ್ಟೆ ಇಲ್ಲಲ್ಲ, ಹಾಗಾಗಿ ಇದಕ್ಕೆ ಬಟ್ಟೆ ಬೇರೆ ಬಟ್ಟೆ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಎಷ್ಟಿದೆ ಇಷ್ಟೇ ಕಟ್ ಮಾಡಿ ತೆಗಿಬೇಕು. ಬಟ್ಟೆ ಇದನ್ನ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಟೈಮ್ ಶೇಪ್ ತೆಗಿಬೇಕು. ಅವಾಗ ಶೇಪ್ ತೆಗೆದು ಕಟ್ ಮಾಡ್ಬೇಕು, ಸ್ಟಿಚ್ ಮಾಡ್ಬೇಕಾಗುತ್ತೆ. ಇವಾಗ ಜಸ್ಟ್ ಇದು ಎಷ್ಟಿದೆ ಇಷ್ಟೇ ಕಟಿಂಗ್ ಮಾಡ್ತಾ ಇದ್ದೀನಿ ನಾನು. ಇಷ್ಟ ಆಯ್ತಲ್ವಾ? ಇದು ಸ್ಲೀವ್ಸ್ ಆಯ್ತು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3-4 ಇದು ಆಯ್ತು, ಮಾರ್ಕಿಂಗ್ಸ್ ಆಯ್ತು. ಇದು ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ಒಂದ್ 2-3 ಟೈಮ್ ನೋಡಿ ಇದನ್ನ ಅರ್ಥ ಆಗುತ್ತೆ. ಇದು ಫಸ್ಟ್ ಉದ್ದದ ಅಳತೆ ತಗೊಂಡಿದ್ದೇನೆ ನಾನು ಬ್ಲೌಸ್ ನಲ್ಲಿ. ಇದು ಟೋಟಲ್ ಎಷ್ಟು ಉದ್ದ ಇತ್ತು ಅನ್ನೋದ್ರೆ ಇಲ್ಲಿಗೆ ಬಂತು. ಇದು ಇಲ್ಲಿಗೆ ಬಂದಾಗ ಇವಾಗ ಇದರಿಂದ ಇಲ್ಲಿಂದ ಇಷ್ಟು ಬಂತಲ್ವಾ, ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೊಂಡೆ ನಾನು. ಯಾಕಂದ್ರೆ ಇದು ತೋಳು ನನಗೆ ಬ್ಲೌಸ್ ಹೊಲ ಕೊಟ್ಟಾರಲ್ಲ, ಅವ್ರಿಗೆ ತೋಳು ಇನ್ನೊಂದು ಇಂಚು ಉದ್ದ ಬೇಕಂತ. ಹಾಗಾಗಿ ಇಲ್ಲಿಗೆ ಬಂತಲ್ಲ, ಇಲ್ಲಿಂದ 1 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ತಗೊಂಡೆ. ಅಂದ್ರೆ ಇದು ಇಲ್ಲಿಂದ 1 ಇಂಚು ಉದ್ದ ಜಾಸ್ತಿ ಆಯ್ತು. ಮತ್ತೆ ಅದಾದ್ಮೇಲೆ ಅದ್ರ ಮೇಲ್ಗಡೆ ಇನ್ನ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಯಾಕಂದ್ರೆ ಇದು ಕರೆಕ್ಟ್ ಆಗಿ ನಮಗೆ ಇವಾಗ ತೋಳಿನ ಉದ್ದ ಆಯ್ತು. ಈ ತೋಳು ಹಚ್ಚಕ್ಕೋಸ್ಕರ ಅರ್ಧ ಇಂಚ್ ಬಟ್ಟೆ ಬೇಕನ್ನೋದಕ್ಕೋಸ್ಕರ ಇಲ್ಲಿಂದ ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಮತ್ತೆ ಇದು ಇವಾಗ ಇಲ್ಲಿಂದ ಇಲ್ಲಿಗೆ ಇದು ಮಾರ್ಕ್ ಮಾಡಿದೇನಲ್ಲ ಈ ಡೌನಿಂಗ್ ಅಂತಾರೆ. ಈ ಡೌನಿಂಗ್ ಗೋಸ್ಕರ ನಾನು ಏನ್ ಮಾಡಿದೆ, ಇದನ್ನೇ ಈ ತರ ಬ್ಲೌಸ್ ಹಾಕ್ಬಿಟ್ಟೆ. ಯಾಕಂದ್ರೆ ಇದು ರೆಡಿ ಇರೋದೇ ಬ್ಲೌಸ್ ಕೊಟ್ಟಿದಾರಲ್ಲ, ಇದನ್ನೇ ಈ ತರ ಹಾಕಿ ಈ ಕಡೆ ಈ ಮೂಲಿ ಬರುತ್ತಲ್ಲ, ಈ ಮೂಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಮತ್ತೆ ತೋಳಿನ ಸುತ್ತಳತಿ ಅಂತಾರೆ, ಈ ತೋಳಿನ ಸುತ್ತಳತಿನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡಿ ತೆಗೆದಿದ್ದೀನಿ. ಇಷ್ಟೇ. ಇಷ್ಟಾದ್ಮೇಲೆ ಇವಾಗ ಮೇನ್ ಕ್ಲಾತ್ ಮೇಲೆ ಕಟ್ ಮಾಡೋದು. ಇದು ಮೇನ್ ಕ್ಲಾತ್. ಇದು ಸ್ವಲ್ಪ ಮುದುಡಿ ಜಾಸ್ತಿ ಇದೆ. ಇದು ಒಂದ್ ಸ್ವಲ್ಪ ಇದನ್ನ ಮಾಡ್ಕೊಂಡು ಕಟ್ ಮಾಡ್ತೀನಿ ನಾನು. ಇದು ಮೇನ್ ಕ್ಲಾತ್. ಇದು ಪ್ಲೇನ್ ಇದೆ ಕ್ಲಾತ್. ಈ ಕ್ಲಾತ್ ಇದರಲ್ಲಿ ಬೇರೆ ಏನಾದ್ರು ಸೀರಿಯಲ್ ಇದು ಆ ತರದ್ ಏನಾದ್ರು ಆದ್ರೆ ಅಪೋಸಿಟ್ ಕಲರ್ ನಲ್ಲಿ ಇರುತ್ತೆ, ಮತ್ತೆ ಅದ್ರ ಮೇಲೆ ಫ್ಲವರ್ಸ್ ಆ ತರ ಇರುತ್ತೆ. ಇದು ನಿಮಗೆ ಉಲ್ಟಾ ಸೀದಾ ಅನ್ನೋದು ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಇದು ಪ್ಲೇನ್ ಇರೋದ್ರಿಂದ ಉಲ್ಟಾ ಸೀದಾ ಅನ್ನೋದು ಗೊತ್ತಾಗಂಗಿಲ್ಲ. ಜಸ್ಟ್ ಕಟಿಂಗ್ ಅಷ್ಟೇ ನೀವು ನೋಡ್ಕೋಬೇಕು. ಇದರಲ್ಲಿ ಈ ತರ ಫೋಲ್ಡ್ ಮಾಡಿದೀನಿ. ಫೋಲ್ಡ್ ಮಾಡಿ ಇವಾಗ ಇದ್ರ ಮೇಲೆ ನಾವು ಲೈನಿಂಗ್ ಮೇಲೆ ಕಟ್ ಮಾಡಿದೆಲ್ಲ ಇದ್ರ ಮೇಲೆ ಕಟ್ ಮಾಡಿದ್ವಿ. ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಈ ತರ ಹಾಕ್ತಿದ್ದೀನಿ. ಹಾಕಿ ಮತ್ತೆ ಫ್ರಂಟ್ ಸೈಡ್ ಪಾರ್ಟ್ ಈ ತರ
ಜೋಡಿಸಿ ಇಟ್ಕೊಂಡಿದ್ದೀನಿ. ಜೋಡಿಸಿ ಇಟ್ಕೊಂಡಾದ್ಮೇಲೆ ಇವಾಗ ಎಲ್ಲಾ ಕಡೆ ಸುತ್ತು ಕಡೆನೂ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟು ಇದನ್ನ ಕಟ್ ಮಾಡ್ಬೇಕು. ಪೂರ್ತಿ ತುದಿಗೆ ಕಟ್ ಮಾಡ್ಬಾರ್ದು. ಇದು ಆಮೇಲೆ ಸ್ಟಿಚಿಂಗ್ ಆದ್ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ. ಇವಾಗ ಫಸ್ಟ್ ಇಲ್ಲಿ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಬೇಕು. ಇದು ಬ್ಯಾಕ್ ಸೈಡ್ ಪಾರ್ಟ್ ಆಯ್ತು. ಇವಾಗ ಫ್ರಂಟ್ ಸೈಡ್ ಪಾರ್ಟ್. ಇದು ಫ್ರಂಟ್ ಸೈಡ್ ಪಾರ್ಟ್. ನೆಕ್ಸ್ಟ್ ಸ್ಲೀವ್ಸ್. ಈ ತರ ಹಾಕೊಂಡು ಇವಾಗ ಜಸ್ಟ್ ಕಟ್ ಮಾಡ್ಕೊಂಡು ತೆಗಿಬೇಕು. ಅದಾದ್ಮೇಲೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇದನ್ನ ಇನ್ನ ಬಟ್ಟೆ ಶಾರ್ಟೇಜ್ ಇದ್ರೆ ಫಸ್ಟ್ ಬಟ್ಟೆ ಶಾರ್ಟೇಜ್ ಇರೋ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಇದನ್ನ ನೀಟಾಗಿ ಇನ್ನೊಂದ್ ಟೈಮ್ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡೋ ಟೈಮ್ ನಲ್ಲಿ ಜಸ್ಟ್ ಇಷ್ಟು ಕಟ್ ಮಾಡಿ ತಗೋಬೇಕಾಗುತ್ತೆ. ಇಷ್ಟ ಆಯ್ತು. ಇವಾಗ ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ಗೋಸ್ಕರ ಇಲ್ಲಿ ಬಟ್ಟೆ ಇದೆ ನೋಡ್ರಿ, ಈ ಬಟ್ಟೆ ತಗೊಂತಾ ಇದ್ದೀನಿ ನಾನು ಕಟ್ ಮಾಡಿ ಉಳಿದಿರೋದು. ಇದ್ರಲ್ಲಿ ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತೀನಿ. ಇದನ್ನ ಅಷ್ಟೇ ನಾನು ಸುತ್ತು ಕಡೆನೂ ಒಂದ್ ಸ್ವಲ್ಪ ಬಟ್ಟೆ ಬಿಟ್ಟೆ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ಮತ್ತೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೀಟಾಗಿ ಶೇಪ್ ನ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತು ನಾವು ನಾರ್ಮಲ್ ಬ್ಲೌಸ್ ನ ಕಟಿಂಗ್ ಮಾಡೋ ಮೆಥಡ್ ಯಾವ ತರ ಅಂತ ನೋಡ್ಕೊಂಡ್ವಿ. ಇವು ಎಲ್ಲ ಇವಾಗ ಕಟ್ ಮಾಡಿದಿನಲ್ಲ, ಇನ್ನ ನೀವು ಹೊಸದಾಗಿ ಕಲಿತಾ ಇದ್ದೀರಿ ಅಂದ್ರೆ ಇದು ಸ್ವಲ್ಪ ನಿಮಗೆ ಅರ್ಥ ಆಗಂಗಿಲ್ಲ. ಬಟ್ ಇದು ಅರ್ಥ ಆಗ್ಬೇಕಂದ್ರೆ ಇದ್ರ ಸ್ಟಿಚಿಂಗ್ ಇನ್ ವಿಡಿಯೋ ಕೂಡ ನೀವು ನೋಡ್ಬೇಕು, ಅವಾಗ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ಇದನ್ನೆಲ್ಲ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಿದಿನಲ್ಲ, ಇವಾಗ ಕರೆಕ್ಟ್ ಆಗಿ ಇದೇ ಶೇಪ್ಗೆ ನಾವು ಇದನ್ನ ಕಟ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಆಮೇಲೆ ಸ್ಟಿಚ್ ಮಾಡ್ಬೇಕಾಗುತ್ತೆ. ಇದು ಅರ್ಥ ಆಗುತ್ತೆ. ಸ್ಟಿಚಿಂಗ್ ಇನ್ ವಿಡಿಯೋನ ನೋಡ್ರಿ ನೀವು, ಅವಾಗ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಇದು ನಾರ್ಮಲ್ ಬ್ಲೌಸ್ ಕಟಿಂಗ್ ಮೆಥಡ್. ಇದು ಬ್ಯಾಕ್ ಸೈಡ್ ಪಾರ್ಟ್, ಇದು ಫ್ರಂಟ್ ಸೈಡ್ ಪಾರ್ಟ್, ಇದು ಕ್ರಾಸ್ ಬೆಲ್ಟ್, ಇದು ಮತ್ತೆ ಸ್ಲೀವ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ.